ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದ ನಾಜಿಯಾ ಕೌಸರ್ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನ್ ಚುನಾವಣೆ ನಡೀತಾ ಇದೆ ಅದ್ರ ಬಗ್ಗೆ ಕುಲಂಕುಷವಾಗಿ ಇವರು ಇಲ್ಲಿ ಅಲ್ಲಿ ಅಧ್ಯಯನ ಮಾಡಿದ್ದಾರೆ. ಅದ್ರ ಪ್ರಕಾರ ಮೇಡಮ್, ನಿಮ್ ಪ್ರಕಾರ ಇಲ್ಲಿ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿಲ್ಲ. ಅದ್ರ ಬಗ್ಗೆ ನೀವು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ರಿ, ನಾವು ಕೂಡ ನೋಡಿದೀವಿ. ಈಗ ತಾವು ಈಗಿನ ಒಂದು ಸಿಚುವೇಶನ್ ಪ್ರಕಾರ ತಾವು ಏನ್ ಹೇಳಕ್ ಬಯಸ್ತೀವಿ? ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲಾ ಸಮುದಾಯದವರು ಧ್ವನಿ ಎತ್ತಿದ್ದು ನಿಜ. ಅದರಲ್ಲಿ ನಾನು ಕೂಡ ಒಬ್ಬಳು. ಅದರ ಬೇಸರ ನನ್ಗೂ ಕೂಡ ಇದೆ. ಆದ್ರೆ ಈಗ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಸಿಚುವೇಶನ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ಸುಮಾರು 25 ಜನ ಕ್ಯಾಂಡಿಡೇಟ್ಸ್ ಗಳು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಡೀಟೇಲ್ಸ್ ಇಲ್ಲಿ ನೀವು ನೋಡೋದಾದ್ರೆ ಏನಾಗ್ತಾ ಇದೆ ಅಂದ್ರೆ, ಅಲ್ಪಸಂಖ್ಯಾತರು ಈಗ ಎಚ್ಚೆತ್ತುಕೊಳ್ಳುವ ಸಮಯ. ನಾನು ಅಲ್ಪಸಂಖ್ಯಾತರಿಗೆ ಹೇಳೋದು ಇಷ್ಟೇ, ಬಟೋಗೆ ತೊಕ್ಕಟೋಗೆ, ದಿಸ್ ಇಸ್ ದ ಹೈ ಟೈಮ್. ನೀವು ಎಚ್ಚೆತ್ತುಕೊಳ್ಳಲೇಬೇಕು. 25 ಜನ, ಅದರಲ್ಲಿ ಸುಮಾರು ಜನ 10 ರಿಂದ 15 ಜನ ಮುಸಲ್ಮಾನರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಒಬ್ಬೊಬ್ರು 1,000 ಓಟನ್ನು ತೆಗೆದುಕೊಂಡ್ರು ಅಂದ್ರೆ 15,000 ಅಲ್ಲೇ ಓಟು. 25 ಜನ ಇದ್ದಾರೆ, 25,000 ಅಲ್ಲೇ ಓಟು ವೇಸ್ಟ್ ಆಗುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಗೆಟ್ ಯುನೈಟೆಡ್. ದಿಸ್ ಇಸ್ ದ ಹೈ ಟೈಮ್. ನೋಡಿ, ಎಲ್ಲರೂ ಅಲ್ಪಸಂಖ್ಯಾತರು ಸೇರಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಫೈಲ್ ಮಾಡಿಸಿ ಎಲ್ಲ ಇವರಿಗೆ ಗೆಲ್ಸೋಣ ಅಂತ ಡಿಸೈಡ್ ಮಾಡ್ತಿದ್ರೆ ಅದು ಬೇರೆ ಮಾತಾಗಿತ್ತು. ಬಟ್ ಸ್ಯಾಡ್ಲಿ ನಮ್ಮಲ್ಲಿ ಯೂನಿಟಿ ಇಲ್ಲ. ಸೊ ಅನ್ಫಾರ್ಚುನೇಟ್ಲಿ ಯಾವುದೇ ಕೋಮು ಶಕ್ತಿಗಳು ನಮ್ಮ ದಾವಣಗೆರೆಯಲ್ಲಿ ಕೆಲಸ ಮಾಡಬಾರ್ದು. ಹಾಗೆ ನಾವು ನೋಡ್ಕೊಳ್ಳೋದು ಜವಾಬ್ದಾರಿ ಕೂಡ ನಮ್ದಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಯುನೈಟ್ ಆಗಿ ಯಾವುದೇ ಕೋಮು ಶಕ್ತಿಗೆ ಅವಕಾಶವನ್ನು ಕೊಡದೆ ನಮ್ಮ ನಾಯಕರು, ನಮ್ಮ ಅಲ್ಪಸಂಖ್ಯಾತ ನಾಯಕರು 9 ಜನರು ಏನ್ ಹೇಳಿದ್ದಾರೆ, 2 ವರ್ಷ ಟೈಮ್ ಕೊಡಿ, ಮುಂದೆ ನಮ್ಗೆ ಪರಿಗಣನೆ ಮಾಡ್ತೇವೆ, ಚಾನ್ಸ್ ಕೊಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ, DCM ಹೇಳಿದ್ದಾರೆ, ನಮ್ಮ ಎಲ್ಲಾ ಲೀಡರ್ಸ್ ಹೇಳಿದ್ದಾರೆ, ಮೈನಾರಿಟಿ ಲೀಡರ್ಸ್ ಕೂಡ ಹೇಳಿದ್ದಾರೆ. ಹಾಗಾಗಿ ಕೋಮು ಶಕ್ತಿಗಳಿಗೆ ಅವಕಾಶ ಕೊಡದೆ ದಿಸ್ ಇಸ್ ದ ಹೈ ಟೈಮ್. ಅಲ್ಪಸಂಖ್ಯಾತರು ಬಟೋಗೆ ತೊಕ್ಕಟೋಗೆ, ದಯವಿಟ್ಟು ನಿಮ್ಮ ವೋಟ್ ಡಿವೈಡ್ ಆಗದಂತೆ ನೋಡಿಕೊಳ್ಳಿ. ಹಾಗಾಗಿ ನಾವು ಏನೇ ವಿಚಾರ ಆಗ್ಲಿ, ನಮ್ಮ ಲೀಡರ್ಸ್ ಬಗ್ಗೆ ನಾವು ಕೂಡ ಅಷ್ಟು ಧ್ವನಿ ಎತ್ತಿದ್ವಿ, ಇಲ್ಲ ಅಂತ ಅಲ್ಲ, ಬಟ್ ಡಿವೈಡ್ ಆಗ್ಬಾರ್ದು. ಮೇಡಮ್, ಡಿವೈಡ್ ಆಗ್ಬಾರ್ದು ಅಂತ ತಾವ್ ಹೇಳ್ತೀರಾ. ಅದೇ ರೀತಿಯಾಗಿ ಅಹಿಂದ ಮತಗಳು ಸಾಕಷ್ಟು ಇದಾವೆ. ಬರೀ ಅಲ್ಪಸಂಖ್ಯಾತರ ಮತಗಳು ಮಾತ್ರ ಇಲ್ಲ, ಅಹಿಂದ ಮತಗಳಿದಾವೆ, ಲಿಂಗಾಯತರ ಮತಗಳಿದಾವೆ. ಅವರು ಕೂಡ ಸಾಕಷ್ಟು ಜನ ಸ್ಪರ್ಧೆ ಮಾಡಿವೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಅದರಲ್ಲಿ ಈಗ ಅತಿ ಹೆಚ್ಚು ನಾವ್ ಏನ್ ಕೇಳಿ ಬರ್ತಾ ಇದ್ವಿ, ಬೇಸರ ಏನಿತ್ತಪ್ಪ ಅಂದ್ರೆ ಒಂದು ಅಲ್ಪಸಂಖ್ಯಾತರಿಗೆ ಎಲ್ಲೂ ಕೂಡ ಪರಿಗಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದು ಧ್ವನಿ ಎತ್ತದು. ಹಾಗೂ ಈಗ್ಲೂ ಕೂಡ ಸಹ ಧ್ವನಿ ಎತ್ತುತ್ತಾ ಇದಾರೆ. ಇನ್ನು ಸಾಕಷ್ಟು ಜನ ಕಡಬಲ್ಲಿದ್ದಾರೆ, ಎಲ್ಲರೂ ಕೂಡ ಸರಿದಿಲ್ಲ, ಇನ್ನೂ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಹೇಳ್ತಾ ಇರೋದು ಕಂಡಲ್ಲಿದ್ದಾರೆ. ಈಗ ನೀವು ಯಾರೋ ಒಬ್ಬ XYZ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀರಾ, ನಾನು ಯಾರೋ XYZ, ಎಲ್ಲ ಡಿವೈಡ್ ಆಗ್ತಾ ಇದೆ ಓಟ್ಗಳು. ಈಗ ಆಗ್ಬಾರ್ದು. ನಾವು ನಮ್ಮ ಮೈನಾರಿಟಿ ಲೀಡರ್ಸ್ ಗಳನ್ನ ನಾವು ಅವ್ರಿಗೆ ನಂಬಿಕೆ ಇಟ್ಕೊಂಡ್ ಬಂದಿದ್ದೀವಿ. ನಮ್ಮ ಪರ ಅವರು ಧ್ವನಿ ಎತ್ತವರು. ನಮಗೆ ಏನಾದ್ರು ತೊಂದರೆ ಆದ್ರೆ ಸಾಮಾಜಿಕವಾಗಿ ಅವರೆಲ್ಲ ನಮ್ಮ ಪರ ಇರೋರು. ಎಷ್ಟಿದ್ರು ಕೂಡ ಅವರನ್ನ ನಾವು ಬಿಟ್ಕೊಡಕ್ ಆಗೋದಿಲ್ಲ. ಅವರ ಪರ ನಿಲ್ಲಬೇಕಾದ ಸಮಯ. 2 years ಟೈಮ್ ಕೇಳಿದ್ದಾರೆ. ನಾವು ಒಂದಾಗೋಣ, ಅವರ ಸಪೋರ್ಟ್ ಮಾಡೋಣ ಅನ್ನೋದು ನನ್ನ ವಿಚಾರ. ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ಮೇಡಮ್, ಈಗ 4% ರಿಸರ್ವೇಶನ್ ಆಗ್ಲಿ, ಹಿಜಾಬಿಂದ ಆಗ್ಲಿ, ಎಲ್ಲದೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಆಗಿರೋದು ಇದೆಲ್ಲ ಕೂಡ. ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ಹೇಳ್ತಾ ಇದ್ರಲ್ಲ, ಸ್ವತಃ CM ಹೇಳಿದ್ರು, DCM ಹೇಳಿದ್ರು, ನಮ್ಮ ಮೈನಾರಿಟಿ ಲೀಡರ್ಸ್ ಹೇಳಿದ್ರು, ಏನೇ ವಿಚಾರ ಇರ್ಲಿ, ಹಿಜಾಬ್, ಹಲಾಲ್, ಹರಾಮ್, ಏನೇ ವಾಟ್ ಎವರ್ ಇಟ್ ಮೇ ಬಿ, ನಾವು ಒಂದು ವೇಳೆ ದಾವಣಗೆರೆ ದಕ್ಷಿಣದಂತಹ ಕ್ಷೇತ್ರಕ್ಕೆ ಕೋಮು ಶಕ್ತಿಗಳು ಬಂದು ಬಿಟ್ರೆ ನನ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಅದು ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ನಮ್ಮ ಪರ ನಿಲ್ಲೋರು ನಮ್ಮ ನಾಯಕರೇ. ಸೊ ವಿ ವಿಲ್ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದಮ್, ವಿ ವಿಲ್ ಹ್ಯಾವ್ ಟು ಒಬೇ ದಮ್. ಒಂದು ವೇಳೆ ನಮ್ಮ ನಾಯಕರು ಅದು ಮಾಡದೇ ಇದ್ದಲ್ಲಿ ನಾವು ಪ್ರಶ್ನೆ ಮಾಡೋಣ, 100% ಮಾಡೋಣ. ಇಲ್ಲಿನ ಸಚಿವರಿದ್ದಾರೆ ಮಲ್ಲಿಕಾರ್ಜುನ್ ಅವರು, ಅವ್ರಿಗೆ ಪ್ರಶ್ನೆ ಮಾಡೋಣ, ಅಲ್ಪಸಂಖ್ಯಾತರ ನಾಯಕರಿಗೆ ಪ್ರಶ್ನೆ ಮಾಡೋಣ, CMಗೆ, DCMಗೆ, ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋಣ. ಬಟ್ ಮುಸಲ್ಮಾನರ ವೋಟ್ ಡಿವೈಡ್ ಆಗಕೂಡದು ಅನ್ನೋದು ನನ್ನ ಸ್ಪಷ್ಟ ನಿಲುವು. ಯಾಕೆಂದ್ರೆ ಆಗ ಇದ್ದ ಆಕ್ರೋಶ ಬೇರೆ, ಬಟ್ ಈಗ ಏನಾಗಿದೆ, ವೋಟ್ಗಳು ಡಿವೈಡ್ ಆಗ್ತಾ ಇದೆ. ಎಲ್ಲರೂ ಅವರವರ ಗುಂಪಲ್ಲಿ ಹೋಗ್ತಾ ಇದಾರೆ. ಇದು ಆಗ್ಬಾರ್ದು. 25 ಜನರ ಮಧ್ಯೆ ಅಲ್ಪಸಂಖ್ಯಾತರ ವೋಟ್ ಡಿವೈಡ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ.
ಅದೇ ರೀತಿಯಾಗಿ ಎಲ್ರಿಗೂ ಅಲ್ಪಸಂಖ್ಯಾತರಿಗೆ ಸೇರಿಸಿ ಒಬ್ರಿಗೆ ಯಾರ್ದಾರ ಅಭ್ಯರ್ಥಿಗೆ ಬೆಂಬಲ ನೀಡಬಹುದಿತ್ತಲ್ಲ. ನಮ್ಮಲ್ಲಿ ಯೂನಿಟಿ ಇಲ್ವಲ್ಲ ಸ್ಯಾಡ್ಲಿ, ಇದು ಕಹಿ ಸತ್ಯ. ಒಂದು ವೇಳೆ ನಮ್ಮಲ್ಲಿ ಯೂನಿಟಿ ಇರ್ತಿದ್ರೆ ಎಲ್ಲರೂ ಸುಮಾರು 90,000 ಅಲ್ಪಸಂಖ್ಯಾತರು ಅಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಎಲ್ಲರೂ ಸೇರಿ ಒಬ್ಬ ಅಭ್ಯರ್ಥಿಯನ್ನ ಕಂಟೆಸ್ಟ್ ಮಾಡಿಸಿ ನಾವು ಕಂಪ್ಲೀಟ್ಲಿ ಅವರಿಗೆ ಸಪೋರ್ಟ್ ಮಾಡ್ಬೋದಿತ್ತು. ಬಟ್ ನಮ್ಗೆ ಯೂನಿಟಿ ಇಲ್ಲ, ನಮ್ಮಲ್ಲಿ ಹಲವಾರು ಗುಂಪು, ಹಾಗಾಗಿ ಈ 25 ನಾಮಿನೇಷನ್ಸ್ ಏನಿದೆಯಲ್ಲ ಹಾಗಾಗಿ ಆಗಿರೋದು. ಸೊ ಈಗ ಇರೋ ಪರಿಸ್ಥಿತಿ ಏನು ಅಂದ್ರೆ ನಾವು ಯಾವುದೇ ಕೋಮು ಶಕ್ತಿಗಳಿಗೆ ನಾವು ಅವಕಾಶ ಕೊಡದೆ ನಮ್ಮ ನಾಯಕರ ಪರ, ನಮ್ಮ ಲೀಡರ್ಸ್ ಪರ ನಾವು ನಿಲ್ಲಲೇಬೇಕಾದ ಹೈ ಟೈಮ್ ಇದು. ಸೊ ನಾನು ಅಲ್ಪಸಂಖ್ಯಾತರಿಗೆ ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೆ ನಾನು ಹೇಳೋದೇನು, ಬಟೋಗೆ ಕಟ್ಟೋಗೆ, ದಯವಿಟ್ಟು ನಿಮ್ಮ ಓಟ್ ಡಿವೈಡ್ ಆಗದಂತೆ ನೋಡ್ಕೊಳ್ಳಿ. ಆಮೇಲೆ ನಾವು ಎಲೆಕ್ಷನ್ ಬಾಯ್ಕಾಟ್ ಮಾಡ್ಬಿಡ್ತೀವಿ, ನಾವು ಓಟೇ ಮಾಡಲ್ಲ, ಎಲೆಕ್ಷನ್ ಹಾಲಿಡೇ, ಟ್ರಿಪ್ ಹೋಗೋಣ. ನೋ, ನೀವು ಒಂದು ಓಟ್ ಇಂದ ಗೆಲ್ಲಿಸಬಹುದು, ಒಂದು ಓಟ್ ಇಂದ ಸೋಲಿಸಬಹುದು. ಹಾಗಾಗಿ ದಯವಿಟ್ಟು ಮತದಾನ ಮಾಡಿ, ಬಟ್ ಮೇಕ್ ಶೋರ್ ನಿಮ್ಮ ಓಟ್ ಡಿವೈಡ್ ಆಗ್ತಿಲ್ಲ ಅಂತ. ನೀವು ಹೇಳೋ ಪ್ರಕಾರ ಅಲ್ಪಸಂಖ್ಯಾತರಲ್ಲಿ ಲೀಡರ್ಶಿಪ್ನ ಕೊರತೆ ಇದೆ ಅಂತ ಎದ್ದು ಕಾಣ್ತಾ ಇದೆ ತಾವು ಹೇಳೋ ಪ್ರಕಾರ. ಇದೇನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಬಟ್ ಲೀಡರ್ಶಿಪ್ ನ ಕೊರತೆ ಇದೆ ಅಂತ ನನ್ಗೇನ್ ಅನ್ಸೋದಿಲ್ಲ. ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ಲಾ ಕಡೆ. ಬಟ್ ಅಟ್ ದ ಎಂಡ್ ಅವರೆಲ್ಲ ನಮ್ಮ ನಾಯಕರು. ಸಲೀಂ ಅಹಮದ್ ಸರ್ ಇರ್ಬೋದು, ರಿಜ್ವಾನ್ ಅರ್ಷದ್ ಸರ್, ಬಲ್ಕಿಸ್ ಬಾನು ಮೇಡಮ್, ಜಮೀರ್ ಅಹಮದ್ ಸರ್, ಎಲ್ಲರೂ ಕೂಡ ನಮ್ಮವರೇ, ನಮ್ಮ ಲೀಡರ್ಸೇ. ನೀವು ನಾವು ಮಾತಾಡ್ತೀವಿ ಅಷ್ಟೇ, ಬಟ್ ಅವರೆಲ್ಲ ಒಂದ್ ಕಡೆ ಸೇರಿದ್ರೆ ಖುಷಿಯಾಗಿ ಊಟ ಮಾಡ್ತಾರೆ, ಮಾತಾಡ್ತಾರೆ, ಕೆಲಸ ಮಾಡ್ತಾರೆ ಹಾಗೆ. ಸೊ ಅದೆಲ್ಲ ಏನಿಲ್ಲ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ನಮ್ಮ ಹಿರಿಯ ಪತ್ರಕರ್ತರಾದ ನಾಜಿಯಾ ಸರ್ ಅವರ